ಇತ್ತೀಚೆಗೆ ತುಂಬ ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗ್ತೇನೆ. ನಾನು ಕಾಲೇಜಿಗೆ ಹೋಗುವಾಗ ಉದಾಸೀನ ಆಗ್ತಾಯಿತ್ತು, ಸ್ವಲ್ಪ ನಾವು ಕ್ಲಾಸ್ ಎಲ್ಲ ಬಂಕ್ ಮಾಡ್ತಾಯಿದ್ದೆವು. ಅದಕ್ಕೇನು ಈಗ ದೇವರು ನನ್ನನ್ನು ಆ ದಿವಸ ಬಂಕ್ ಮಾಡಿದ್ದಕ್ಕೆ ಈಗ ಶಾಲೆ ಕಾಲೇಜಿಗೆ ಕಳಿಸ್ತಾ ಇರ್ತಾರೆ. ನನ್ನನ್ನು ಕರ್ಮ ಯಾವತ್ತೂ ಬಿಡುವುದಿಲ್ಲಂತೆ. ನಮ್ಮೊಬ್ಬ ಕ್ಲಾಸ್ಮೇಟ್ ಇದ್ದ, ಅವ ನಮ್ಮ ಮೇಷ್ಟ್ರು ಯಾವಾಗಲೂ ಟೀಚರ್ ಯಾವಾಗಲೂ ಹೋಮ್ವರ್ಕ್ ಕೊಡೋದು. ಈ ಹೋಮ್ವರ್ಕ್ ಮಾಡೋದೇ ಇಲ್ಲ, ಮೋಸ ಮಾಡ್ತಾ ಇರೋದು. ಮೊನ್ನೆ ಇತ್ತೀಚೆಗೆ ನನಗೆ ಸಿಕ್ಕಿದ, ಎಂತ ಮಾಡೋದಂತ ಕೇಳಿದೆ. ಎಲ್ಲ ಹೇಳುವಾಗ ಹೇಳಿ, ನನಗೆ 2 ಮಕ್ಕಳಿದ್ದಾರೆ, ನಾನು ಬೇಗ ಹೋಗಬೇಕು. ಯಾಕೆಂದರೆ ಎರಡು ಮಕ್ಕಳು ಹೋಮ್ವರ್ಕ್ ಮಾಡಲಿಕ್ಕಿದೆ ಅಂತೇಳಿ. ಆವಾಗ ಹೋಮ್ವರ್ಕ್ ಮೋಸ ಮಾಡಿದ ನೋಡಿ. ಆಗ ಈಗ 2 ಮಕ್ಕಳಾಗಿ ಈಗ ಅವನಿಗೆ ಹೋಮ್ವರ್ಕ್ ಜಾಸ್ತಿ ಆಯಿತು. ಈಗ ಕರ್ಮ ಯಾವತ್ತೂ ಬಿಡುವುದಿಲ್ಲ. ಅದಕ್ಕಾಗಿ ನಾನು ತುಂಬ ಶಾಲೆ ಕಾಲೇಜುಗಳಿಗೆಲ್ಲ ಹೋಗ್ತಾ ಇರ್ತೇನೆ. ನನ್ನ ವ್ಯವಹಾರಗಳೆಲ್ಲ ಮಕ್ಕಳ ಜೊತೆ ಮತ್ತು ಯುವಕರ ಜೊತೆ. ಆದರೆ ನಾನು ಇಷ್ಟು ಕಾಲೇಜು ಸ್ಕೂಲ್ಗೆ ಹೋದ್ರಲ್ಲಿ ನನ್ನ ಜೀವನದಲ್ಲಿ ಸನ್ಯಾಸ ಜೀವನದಲ್ಲಿ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿದ್ದು ಪ್ರಥಮ ಬಾರಿಗೆ ನಾನು ಇದು ಫಸ್ಟ್. ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ತುಂಬ ವಂದನಕ್ಕ ನನ್ನನ್ನು ಕರೆದ್ರು, ತುಂಬ ಖುಷಿ ಕೊಟ್ಟೆ, ತುಂಬ ಇಲ್ಲಿ ಮಕ್ಕಳಿಗೆಲ್ಲ ಹೇಳುವಂಥದ್ದು ಏನಿಲ್ಲ, ಪೇರೆಂಟ್ಸಿಗೆ ಹೇಳಬೇಕಾಗುವಂಥದ್ದು. ಯಾಕಂತೇಳಿ ಮಕ್ಕಳಿಗೆ ಏನು ಹೇಳಿದರೆ ಅರ್ಥ ಆಗೋದಿಲ್ಲ. ಅದರಿಂದ ನನಗೆ ಈ ಒಂದು ಹೋಲ್ ಟೀಮ್ ಏನಿದೆ, JC ಟೀಮ್ ಏನಿದೆ, ಎಲ್ಲರಿಗೆ ನಾನು ಅಭಿನಂದನೆ ಕೊಡ್ತೇನೆ. ಯಾಕಂತೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಇದು ಪ್ರತಿ ವರ್ಷ ಕಂಟಿನ್ಯೂ ಮಾಡಿ. ಯಾಕಂದರೆ ಪೇರೆಂಟ್ಸ್ ಹತ್ರ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ನೋಡಿ, ನೀವು ಅಕ್ಷರಾಭ್ಯಾಸ ಮಾಡಿದ ಮಕ್ಕಳನ್ನು ನೋಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಕ್ಷರಾಭ್ಯಾಸ ಮಕ್ಕಳನ್ನು ನೋಡಿ, ಅಕ್ಷರಾಭ್ಯಾಸ ಮಾಡದೇ ಇರುವ ಮಕ್ಕಳನ್ನು ನೋಡಿ. ಅವರಲ್ಲಿ ಒಂದು ಡಿವೈನ್ ಎನರ್ಜಿ ಇರ್ತದೆ, ಒಂದು ನಂಬಿಕೆ. ಎಲ್ಲದರಲ್ಲದ ನಂಬಿಕೆ ಭಾರಿ ಮುಖ್ಯ. ದೇವರು ಉಂಟ ಇಲ್ವ ಬೇರೆ ವಿಷಯ, ಆದರೆ ನಂಬಿಕೆ. ನೋಡಿ, ಅಮೇರಿಕಾದಲ್ಲಿ ಒಂದು ಘಟನೆ ಆಯಿತು. ಅಮೇರಿಕಾದಲ್ಲಿ ಒಬ್ಬ ದೇವರಿಲ್ಲ ಅಂಥೇಳಿ ಒಬ್ಬ ನಾಸ್ತಿಕವಾದಿ 1 ಗಂಟೆ ಭಾಷಣ ಮಾಡಿದ. 1 ಗಂಟೆ ಭಾಷಣ ಮಾಡಿ ಕೆಳಗೆ ಬರುವಾಗ ಅವನ ಹತ್ರ ಕೇಳಿದ್ರಂತೆ ಒಬ್ಬರು, ನೀವು ನಿಮ್ಮ ಭಾಷಣ ಕೇಳಿ ನನಗೆ 100ಕ್ಕೆ 100 ಆಯಿತು ಮರ, ದೇವರೇ ಇಲ್ಲ ಅಂತೇಳಿ. ಇಂಥ 1 ಗಂಟೆ ನಿರರ್ಗಳ ಮಾತಾಡಲಿಕ್ಕೆ ನಿಮಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದಾಗ ಅವ ಹೇಳಿದ, ಅದೆಲ್ಲ ಮೇಲಿದ್ದವ್ರನ್ನ ಕೃಪೆ ಅಂತೇಳಿ ಹೇಳಿದ್ನಂತೆ. ಹಾಗೆ ಮೇಲಿದ್ದವರು ಕೊಟ್ಟದ್ದು, ಅಂದರೆ ಅವ ಇಂಡೈರೆಕ್ಟಾಗಿ ದೇವರನ್ನು ಒಪ್ಪುವಂಥ ರೀತಿಯಲ್ಲಿ ಆಯಿತು. ಆದ್ದರಿಂದ ದೇವರು ಇಹುದೋ ಇಲ್ಲವೋ ತಿಳಿಯಗೋಡದೊಂದು ವಸ್ತು ನಿಜ ಅಂತ ಹೇಳ್ತಾರೆ. DVG ಉಂಟ ಇಲ್ಲೋ ಗೊತ್ತಿಲ್ಲ, ಒಂದು ಎನರ್ಜಿ ಇದೆ ಅಂತೇಳಿ ಮಾತನ್ನು ಹೇಳ್ತಾರೆ. ಆದ್ದರಿಂದ ನಾವು ಅದನ್ನು ನಂಬುವವರು. ಅದರಿಂದ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಮಕ್ಕಳಿಗೆ ಇದು ಪ್ರತಿ ವರ್ಷವೂ ನಾನು ಹೇಳ್ತೇನೆ ಎಲ್ಲ ಮಕ್ಕಳಿಗೆ, ದೋಸ್ ಆರ್ ಇಂಟ್ರೆಸ್ಟೆಡ್, ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರು ಅದು ಜಾಯಿನ್ ಆಗಲಿ, ಇದನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಎಲ್ಲ ನಾನು ನಮ್ಮ ಸ್ಕೂಲ್ ಸಮಿತಿಗೆ ನಾನು ಅದನ್ನು ಹೇಳಿ ನನ್ನ ಮಾತನ್ನು ಮುಂದುವರಿತೆ. ನಾನು ಸ್ವಲ್ಪ ಬರುವಾಗ ಲೇಟ್ ಆಯಿತು, ಉದ್ದೇಶಪೂರ್ವಕವಾಗಿ ಅಲ್ಲ, ಸ್ವಲ್ಪ ತಡ ಆಯಿತು. ಪೂಜೆ ಆಗುವಾಗ ಎಲ್ಲ ಮಧ್ಯಾಹ್ನ ಪೂಜೆ ಆಗಿ ಬರುವಾಗ ಸ್ವಲ್ಪ ತಡ ಆಯಿತು. ನಿಮ್ಮನ್ನೆಲ್ಲ ತುಂಬ ಕಾಯಿಸಿದೆ, ಪೇರೆಂಟ್ಸ್ ಎಲ್ಲ ತುಂಬ ಕೂತ್ಕೊಂಡಿದ್ದೀರಿ. ನೀವು ಫಸ್ಟ್ ಥಿಂಗ್ ಏನಂತ ಹೇಳಿದರೆ, ನಾವು ಎಲ್ಲ ಎಜುಕೇಷನ್ ಅಂದರೆ ಏನಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನಂತ ಹೇಳಿದರೆ, ಆಧ್ಯಾತ್ಮ ವಿದ್ಯಾನಾಮ್ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಧ್ಯಾತ್ಮ ವಿದ್ಯೆಯೇ ಎಲ್ಲಕ್ಕಿಂತ ದೊಡ್ಡ ವಿದ್ಯೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾನೆ. ಆಧ್ಯಾತ್ಮ ವಿದ್ಯೆಯೇ ಎಲ್ಲಕ್ಕಿಂತ ದೊಡ್ಡ ವಿದ್ಯೆ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾನೆ, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅಂತ ಹೇಳ್ತಾರೆ. ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅದು ನಾವು ನೋಡಿ, ಈಗ ಮ್ಯಾನ್ ಮೇಕಿಂಗ್ ಅಂದರೆ ನಾವು ಮನುಷ್ಯರಾಗಿದ್ದೇವ ಅಂತೇಳಿ. ದೊಡ್ಡ ಪ್ರಶ್ನೆ, ನಾವು ಮನುಷ್ಯರಾಗಿದ್ದೇವೆ. ನೋಡಿ, ನಾವೇನಾದರೂ ತಪ್ಪು ಮಾಡಿದಾಗ ಏನು ಹೇಳ್ತೇವೆ, ನಾಯಿದ ಲೆಕ್ಕ ಮನ್ಪು ಅಂತ ಹೇಳ್ತಾರೆ, ಅಥವಾ ಪಶುವಿನಾಗೆ ಮಾಡ್ತೇವೆ ಅಂತೇಳಿ ನಾವು ಪಶುವನ್ನು ಉದಾಹರಣೆಗೆ ತೆಕ್ಕೊಳ್ತೇವೆ. ಆದರೆ ಯಾವುದಾದ್ರೂ ನಾಯಿಗೆ ಅಥವಾ ಯಾವುದಾದ್ರೂ ಪಶುವಿಗೆ ಮನುಷ್ಯನಂತೆ ಮಾಡ್ತೀಯ ಅಂತೇಳಿ ಯಾವುದು ಉದಾಹರಣೆ ನಾನು ಹೇಳೋದಿಲ್ಲ. ಯಾಕಂದರೆ ಪಶುಗಳಲ್ಲಿಯೂ ಕೆಲವು ಒಳ್ಳೆಯ ಗುಣಗಳಿದೆ. ನೋಡಿ, ಪಶುಗಳಲ್ಲಿ ನೀವು ನೋಡಿ, ಯಾವುದೇ ದನ ತಾನು ಕರೆದಂಥ ಹಾಲಿಗೆ ನೀರು ಹಾಕೋದಿಲ್ಲ. ಇದಕ್ಕೆ ನೀರು ಹಾಕೋದು ಮನುಷ್ಯ. ಆದ್ದರಿಂದ ಏನಂತೆ ನಾವು ಹೇಳಬೇಕಾಗ್ತದೆ, ನೀರು ಹಾಕಬೇಡ ಅನ್ನುವಂತೆಲ್ಲ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕಾಗಿ ಎಜುಕೇಷನ್, ಸ್ಪಿರಿಚುವಲ್ ಎಜುಕೇಷನ್, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಿಮ್ಮ ತಾಯಿ ಹತ್ರ ನಾವು ಹೇಳುವಂಥದ್ದು, ನೀವು ಮಾಸ್ಟರ್ ಹತ್ರ ಆಗಲಿ ಎಲ್ಲರ ಹತ್ರ ನಾನು ಹೇಳುವಂಥದ್ದು, ಮಕ್ಕಳಿಗೆ ಮೊದಲಿಗೆ ನಾವು ಏನು ಫೇಲ್ ಆಗೋದು ಯಾಕೆ ಅಂತೇಳಿ ಕಳಿಸಬೇಕಂತೇಳಿ ಅಬ್ರಾಮ್ ಲಿಂಕನ್ ಒಂದು ಕಡೆಯನ್ನು ಹೇಳ್ತಾರೆ. ಸೋಲಿನ ಮಗು ಅಂತೇಳಿ ಅಬ್ರಾಮ್ ಲಿಂಕನ್ಗೆ ಹೆಸರು. ಅಬ್ರಾಮ್ ಲಿಂಕನ್ ಜೀವನದಲ್ಲಿ ಎಲ್ಲ ಸೋಲು, ಎಜುಕೇಷನ್ ನಿಂತಿತು, ಹೆಂಡತಿ ಸತ್ತಿತು, ಆದರೆ ಅವರ ಧ್ಯೇಯ ಏನಿತ್ತಂತೆ, ನಾನು ಸೆನೆಟಿಗೆ ಹೋಗ್ಬೇಕನ್ನೋಂಥ ಮಾತಿತ್ತು, ಸೆನೆಟಿಗೆ ಹೋದರು. ಸೊ ನಮಗೆ ಒಂದು ಗುರಿ, ಮಕ್ಕಳಿಗೆ ಒಂದು ಗುರಿ ಕಲಿಸೋ ಒಂದು ಏಮ್ ಬೇಸ್ಡ್ ಎಜುಕೇಷನ್.
ನೋಡಿ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ ಜೀವನಕ್ಕೆ ಗುರಿ ಯಾವುದು ಅಂತೇಳಿ. ನಮಗೀಗ ಯಾವುದು ಗುರಿ? ಮಕ್ಕಳ ಹತ್ರ ಕೇಳಿ, ಮಕ್ಕಳಿಗೆ ಯಾರು ರೋಲ್ ಮಾಡೆಲ್? ಎಲ್ಲ ರೋಲ್ ಮಾಡೆಲ್ ಯಾರು ಅಂತ ಹೇಳಿದರೆ ಪಿಕ್ಚರ್ ಆ್ಯಕ್ಟ್ರುಗಳು, ರೋಲ್ ಮಾಡೆಲ್ ಕ್ರಿಕೆಟ್ ಪ್ಲೇಯರ್ಗಳು, ಪಿಕ್ಚರ್ ಆ್ಯಕ್ಟ್ರುಗಳು. ನಾನು ಮುಂಚೆ ಹೇಳ್ತಿದ್ದೆ ನೋಡಿ, ಈಗ ಕರ್ನಾಟಕದಲ್ಲಿ ಮಕ್ಕಳ ಹತ್ರ ಕೇಳಿದರೆ ರೋಲ್ ಮಾಡೆಲ್ ಯಾರು, ಹೀರೋ ಯಾರು ಅಂತೇಳಿ ರಾಜ್ಕುಮಾರ್ ಅಂತೇಳಿ ಹೇಳ್ತಾರೆ. ನಾವು ಕೇರಳಕ್ಕೆ ಹೋದರೆ ಮಮ್ಮೂಟಿ ಅಂತ ಹೇಳ್ತಾರೆ, ಮುಂಬೈಗೆ ಹೋದರೆ ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾರೆ, ತಮಿಳ್ನಾಡಿಗೆ ರಜನಿಕಾಂತ್ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಎಲ್ಲ ಇಡೀ ಹೋಲ್ ನೇಷನ್ಗೆ ಯಾರು ರೋಲ್ ಮಾಡೆಲ್ ಅಂತ ಹೇಳಿದರೆ ಕಲಾಂ, APJ ಅಬ್ದುಲ್ ಕಲಾಂ ಅಂತ ನಾವು ಹೇಳ್ತೇನೆ. ಅವ್ರು ನಮಗೆ ರೋಲ್, ಅಂಥವರಲ್ಲ ಈ ಪಿಕ್ಚರ್ ಆ್ಯಕ್ಟ್ರುಗಳೆಲ್ಲ ರೋಲ್ ಆಗೋದು, ರೋಲ್ ಮಾಡೆಲ್ ಎಲ್ಲ APJ. ಅದೇ APJ ಅಬ್ದುಲ್ ಕಲಾಂ ಹತ್ರ ಕೇಳಿದ್ರಂತೆ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತೇಳಿ. ಆವಾಗ APJ ಅಬ್ದುಲ್ ಕಲಾಂ ಅಂತ ನನ್ನ ರೋಲ್ ಮಾಡೆಲ್ ಯಾರಂದರೆ ಸ್ವಾಮಿ ವಿವೇಕಾನಂದರನ್ನ ರೋಲ್ ಮಾಡೆಲ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ನಮಗೆ ರೋಲ್ ಮಾಡೆಲ್ ಇದಾಗಬೇಕು ನಮಗೆ. ಬಟ್ ಈ ಪಿಕ್ಚರ್ ಆ್ಯಕ್ಟ್ರುಗಳನ್ನು ಅವರನ್ನು ಎಂಥದ್ದು ಅವರಿಗೆ ಅಲ್ಲಿ ಎಂಥ ಸಂಸ್ಕಾರ ಇದೆ, ಒಂದು ಅರ್ಥ ಇದೆಯಾ ನೋಡಿ. ಕಳಿಸತಿ ನೀವು ನೋಡಿ, ಒಂದು 3-4 ವರ್ಷ ಮುಂಚೆ ಒಂದು ಇವಳದ್ದು ಯಾರು ಅವಳೊಬ್ಬ ಪಿಕ್ಚರ್ ಆಗಿದೆ ಕತ್ರಿನಾ ಕೈಫ್, ಅವಳದೊಂದು ಬರ್ತ್ಡೇ, ಅವಳ ಒಟ್ಟಿಗೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದಂಥ ಒಂದು ಸಣ್ಣ ಹುಡುಗಿ SLC ಏನೋ ಇರಬೇಕು, 9ನೇ ಕ್ಲಾಸ್ SLC ಏನೋ ಹುಡುಗಿ. ಇವಳ ಬರ್ತ್ಡೇಗೆ ಇವಳ ನಂಬರ್ ಇತ್ತು, ಹ್ಯಾಪಿ ಬರ್ತ್ಡೇ ಆಂಟಿ ಅಂತೇಳಿ ಹಾಕಿದ್ಲು. ಇಷ್ಟೇ ಹಾಕಿದ್ದು. ಈ ಕತ್ರಿನಾ ಕೈಫ್ ಅವಳ ಅಭಿಮಾನಿಗಳಿಗೆ ಹೇಳಿದ್ಲು ನನ್ನನ್ನು ಆಂಟಿ ಅಂತೇಳಿ ಒಬ್ಬರು ಕರೆದ್ರು ಅಂತೇಳಿ. ಅದರ ವಿರುದ್ಧ ಪ್ರತಿಭಟನೆ. ಹುಚ್ಚು ಇಂಥವರೆಲ್ಲ ನಮಗೆ ರೋಲ್ ಮಾಡೆಲ್ಗಳು. ಇದನ್ನೆಲ್ಲ ಬಿಟ್ಟು ಸ್ವಾಮಿ ವಿವೇಕಾನಂದರಂತ, ಕಲಾಂರಂತ ಇದನ್ನು ನಮ್ಮ ಮತ್ತೆ ಫಸ್ಟ್ ನಮಗೆ ನೋಡಿ, ನನಗೆ APJ ಅಬ್ದುಲ್ ಕಲಾಂರ ಬಗ್ಗೆ ನನಗೆ ಎಷ್ಟೋ ಕಡೆಯಲ್ಲಿ ನಾನು ಹೇಳಿದ್ದೆ ಇದನ್ನು. ಮಕ್ಕಳಿಗೆ ನೀವು ತಂದೆ ತಾಯಿ ಅಂದಿರೋ ಆತ್ಮಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ನೋಡಿ. ಒಂದು ಶಾಲೆಗೆ APJ ಅಬ್ದುಲ್ ಕಲಾಂ ಹೋಗ್ತಾರೆ. ಆವಾಗ APJ ಕಲಾಂ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ, ಐಶ್ವರ್ಯ ರೈಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತು ಹೇಗೆ ಅಂತೇಳಿ. ಆವಾಗ ಒಬ್ಬ ಹುಡುಗಿ ಹೇಳ್ತಾಳೆ ಅವಳು ಚಂದ ಇದ್ಲು, ಅದಕ್ಕೆ ಅವಳಿಗೆ ಪ್ರೈಸ್ ಸಿಕ್ಕಿತು, ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತು ಅಂದರೆ. ಕಲಾಂರಿಗೆ ಅದು ಇಷ್ಟ ಆಗಿರಲಿಲ್ಲ. ಇನ್ನೊಂದು ಹುಡುಗಿ ಹತ್ರ ಕೇಳ್ತಾಳೆ. ಆವಾಗ ಹುಡುಗಿ ಹೇಳ್ತಾಳೆ ಅವಳು ಕ್ವಿಜ್ ಚಂದ ಹೇಳಿದರು, ಅದಕ್ಕೆ ಮಾರ್ಕ್ ಜಾಸ್ತಿ ಸಿಕ್ಕಿತು, ಅದರಿಂದ ಅವಳಿಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತು, ಅದು ಇಷ್ಟ ಆಗಿರಲಿಲ್ಲ. ಮತ್ತೊಂದು ಹುಡುಗಿ ಹತ್ರ ಕೇಳ್ತಾರೆ, ಅವಳು ಏನು ಚಂದ ಇರಲಿಲ್ಲ, ಕಪ್ಪಿದ್ರು, ಅಷ್ಟೇನು ಚಂದ ಇರಲಿಲ್ಲ. ಆ ಹುಡುಗಿ ಎದ್ದು ನಿಂತು ಹೇಳಿತು, ಕಲಾಂರೇ ಐಶ್ವರ್ಯ ರೈಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತು ಯಾಕಂತೇಳಿದರೆ ಆ ಕಾಂಪಿಟೀಷನ್ಗೆ ನಾನು ಹೋಗಿರಲಿಲ್ಲ, ಇಲ್ಲದ್ರೆ ನನಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ತಿತ್ತು ಅನ್ನೋಂಥ ಮಾತೆಲ್ಲ. ಕಲಾಂರಿಗೆ ಅದು ಇಷ್ಟ ಆಯಿತು. ಆತ್ಮಶಕ್ತಿ, ನಂಬಿಕೆ, ಅದು ಭಾರಿ ಮುಖ್ಯವಾದ ಮಕ್ಕಳಿಗೆ ಮೋಟಿವೇಟ್ ಮಾಡುವಂಥದ್ದು ನೋಡಿ. ಮೆಡ್ರಾಸಲ್ಲಿ ಒಂದು ಮಗುವಿಗೆ ಪೋಲಿಯೋ, 2 ಕಾಲು ಸರಿ ಇಲ್ಲ. ಶಾಲೆಗೆ ಹೋಗುವಾಗ ತಾಯಿ 2 ಕೃತಕ ಕಾಲನ್ನು ತಕ್ಕೊಂಡು ಬಂದು ಆ ಮಗುವಿಗೆ ಹೇಳ್ತಾಳೆ, ನೋಡು ಮಗ, ಈ ಊರಿನ ಜನರಿಗೆಲ್ಲ 2 ಕಾಲು, ನಿನಗೆ 4 ಕಾಲು, ನೀನು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಮೋಟಿವೇಟ್ ಮಾಡಬೇಕು ಮಕ್ಕಳಿಗೆ ನೀವು ಅದನ್ನು ಮಕ್ಕಳು ನೋಡಿ ಸೂಸೈಡ್ ಮಾಡ್ತಾ ಇರ್ತಾರೆ. ಒಂದು 2%, 3% ಮಾರ್ಕಿಗೆ ನಾನು ಎಷ್ಟೋ ಕಡೆಯಲ್ಲಿ ಹೇಳ್ತಾ ಇರ್ತೇನೆ ನೋಡಿ. ಎಜುಕೇಷನ್ ಇಟ್ಸ್ ನಾಟ್ ಎಟ್ ಆಲ್ ಈ ಡಿಗ್ರಿ. ಎಜುಕೇಷನ್ ಈಸ್ ಟು ಫೇಸ್ ಅ ಚಾಲೆಂಜ್ ಅಂತೇನು ಹೇಳ್ತೇನೆ ನಾನು. ಏನಂದರೆ ನಾವು ಚಾಲೆಂಜನ್ನು ಎದುರಿಸಲಿಕ್ಕೆ ಎಜುಕೇಷನ್ ಬೇಕು ನಾವು. ಈಗ ಮಕ್ಕಳು ನೋಡಿ 2%, 3% ಮಾರ್ಕ್ ಕಡಿಮೆ ಆದರೆ ಸೂಸೈಡ್ ಎಂತ ಅದು ಲ್ಯಾಕ್ ಆಫ್ ಸ್ಪಿರಿಚುವಲ್ ಎಜುಕೇಷನ್. ನಾವು ತಂದೆ ತಾಯಿಯಂದಿರೋ ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ ನಾನು, ನಿಮ್ಮ ಗ್ರಂಥಗಳನ್ನು ಮನೆಯಲ್ಲಿ ಹೇಳಿ ಮಕ್ಕಳನ್ನೊಂದು ಆತ್ಮಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. 2%, 3% ನಾನು ಎಷ್ಟೋ ಕಡೆಯಲ್ಲಿ ಇದನ್ನು ಹೇಳಿದ್ದೀನಿ, ನೀವು ನೋಡಿರ್ಬೋದು ಸ್ಪೀಚಲ್ಲಿ. ನಮ್ಮ ಊರಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗ 98% ಮಾರ್ಕ್, 98 ರ್ಯಾಂಕ್. ಬೆಳಿಗ್ಗೆ ಎದ್ದು ತಲೆಬಿಸಿ ಇವನಿಗೆ, ನನಗೆ 98 ಸಿಕ್ಕಿದೆ, ಆದರೆ 2% ಇಲ್ಲ, ಅದು ಹೇಗೆ ಕಳೆಯಿತು, ಅದು ಎಲ್ಲಿ ಹೋಯ್ತು ಅಂತೇಳಿ 2% ಹುಡುಕೋದು. ಅದೇ ಒಬ್ಬ ಹುಡುಗ ಫೇಲ್, 2% ಮಾರ್ಕ್. ಅವ ಏನು ಮಾಡಿದ, ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ನೇರ ದೇವಸ್ಥಾನಕ್ಕೆ ಹೋಗಿ ಒಂದು ಅನ್ನಕಾಯಿ ಮಾಡಿಸಿ, ದೇವರೇ ನನಗೆ 2 ಕೊಟ್ಟಿಯಲ್ಲ ಅಂತೇಳಿ ದೇವರಿಗೆ ಒಂದು ಟ್ಯಾಂಕ್ಸ್ ಕೊಟ್ಟು ಆ ಪ್ರಸಾದವನ್ನು ಕೊಂಡೋಗಿ ಮೇಷ್ಟ್ರ ಹತ್ರ ಕೊಟ್ಟೆ. ಮೇಷ್ಟ್ರೆ, ನಾನು ಏನೂ ಬರೆಯಲಿಲ್ಲ, ರಿಜಿಸ್ಟರ್ ನಂಬರ್ ಮಾತ್ರ ಬರ್ದದ್ದು, ಅದಕ್ಕೆ 2 ಮಾರ್ಕ್ ಕೊಟ್ಟಿದ್ದೀರಿ ಅಂತ ಹೇಳ್ತಾನೆ. ಯಾರು ಫಸ್ಟ್ ಇದರಲ್ಲಿ, ಯಾರು ಫಸ್ಟ್ ಕ್ಲಾಸ್, ಅದು ಭಾರಿ ಮುಖ್ಯ. ಆತ್ಮಶಕ್ತಿ ಇಲ್ಲದ್ರೆ ತಂದೆ ತಾಯಿ ನಮ್ಮನ್ನು
ಎಷ್ಟು ಕಷ್ಟಪಟ್ಟು ಸಾಕ್ತಾರೆ. ಎಷ್ಟೋ ತಂದೆ ತಾಯಿಯಂದರಿಗೆ ನಾನು ನೋಡ್ತೇನೆ, ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಕೂಲಿ ಕೆಲಸವನ್ನು ಮಾಡಿಕೊಂಡು ಮಕ್ಕಳನ್ನು ನೋಡಿ ಎಷ್ಟು ಕಷ್ಟಪಟ್ಟು ಸಾಕ್ತಾರೆ. ಈ ಮಕ್ಕಳು ಒಂದು ಡಿಗ್ರಿ ಸಿಕ್ಕಿದ ನಂತರ 1 ಮಾರ್ಕ್ 2 ಮಾರ್ಕಿಗೆ ಸೂಸೈಡ್ ಮಾಡಿಕೊಂಡ್ರೆ ಆ ತಂದೆ ತಾಯಿ ಎಂತ ಮಾಡೋಂಥದ್ದು? ಈಗ ಮಕ್ಕಳಿಲ್ಲ, ಒಂದು ಮನೆಯಲ್ಲಿ ಮಕ್ಕಳಿರೋದು 1-2 ಮಕ್ಕಳಿರುವಂಥದ್ದು, ತಂದೆ ತಾಯಿಗೆ ಯಾರು? ಅದಕ್ಕಾಗಿ ಮಕ್ಕಳನ್ನು ಫಸ್ಟ್ ನೀವು ಬದುಕಲಿಕ್ಕೆ ಕಳಿಸಿ. ತಂದೆ ತಾಯಿ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು, ನನ್ನ ನೀವು ಬದುಕಲಿಕ್ಕೆ ಕಳಿಸಿ. ಫಸ್ಟ್ ಬದುಕಬೇಕು. ನಾವು ನಮ್ಮ ಎಲ್ಲ ಏನು ನಮ್ಮ ಎಲ್ಲ ಸಾಧಕರು ಯಾರಿದ್ದಾರೆ ಅವರೆಲ್ಲ ಜೀವನ ಚರಿತ್ರೆಯನ್ನು ಹೇಳಿ ನನಗೊಂದು ಮಾತು ನೆನಪಾಗ್ತದೆ ನೋಡಿ. ಅರುಣಿಮಾ ಸಿನ್ಹಾ ಪೊಲೀಸ್ ಇಂಟ್ರಿಗೆ ಹೋಗ್ತಾರೆ. ಪೊಲೀಸ್ ಇಂಟ್ರಿಗೆ ಹೋಗುವಾಗ ಅರುಣಿಮಾ ಸಿನ್ಹಾ ಟ್ರೈನಲ್ಲಿರ್ತಾರೆ. ಟ್ರೈನಲ್ಲಿರುವಾಗ ಅರುಣಿಮಾ ಸಿನ್ಹನ ಕುತ್ತಿಗೆಗೆ ಕಳ್ಳರು ಕೈ ಹಾಕ್ತಾರೆ. ತಾಯಿ ಕೊಟ್ಟಂಥ ಒಂದು ಬಂಗಾರದ ಚೈನ್ ಇತ್ತು. ಆವಾಗ ಅರುಣಿಮಾ ಸಿನ್ಹಾ ಅದನ್ನು ತಡೀತಾರೆ. ಕಡೆಗೆ ಹೋರಾಟ ಎಲ್ಲ ಆದ ನಂತರವು ಇವರು ಕುತ್ತಿಗೆಯಿಂದ ಕಳ್ಳರು ಚೈನ್ ತೆಗೆದು ಅರುಣಿಮಾ ಸಿನ್ಹನ್ನು ಹೊರಗೆ ದೂಡ್ತಾರೆ. ಅರುಣಿಮಾ ಸಿನ್ಹಾ ಹೊರಗೆ ದೂಡುವ ಕ್ಷಣ ಮಾತ್ರದಲ್ಲಿ ಅವಳ ಪಟ್ಟಿ ಮೇಲೆ ಬಿದ್ದಂಥ ಕಾಲು ಪಟ್ಟಿ ಮೇಲೆ ಬೀಳ್ತದೆ. ಆ ಕ್ಷಣ ಮಾತ್ರದಲ್ಲಿ ಟ್ರೈನ್ ಪಾಸ್ ಆಗ್ತದೆ. ಅರುಣಿಮಾ ಸಿನ್ಹನ ಒಂದು ಕಾಲು ಹುಡಿ ಆಗ್ತದೆ. ಅರುಣಿಮಾ ಸಿನ್ಹಾ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಆ ರಾತ್ರಿ 20-30 ಟ್ರೈನ್ಗಳು ಆಚೆ ಈಚೆ ಹೋಗ್ತಾ ಇತ್ತು. ನನ್ನ ಕಾಲನ್ನು ಇರುವೆಗಳು ಮಾಂಸಗಳನ್ನು ತಿಂತಾ ಇದ್ದು. ಬೆಳಿಗ್ಗೆ ಯಾರೋ ನೋಡ್ತಾರೆ, ಪಟ್ಟಿಯಲ್ಲಿ ಯಾರೋ ಒಂದು ಹೆಂಗಸು ಬಿದ್ದಿದೆ, ಅವನ್ನ ತಗೊಂಡೋಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವರ ಪ್ರಮುಖ ಆಸೆ ಇದ್ದದ್ದು ಏನಂತೆ, ನಾನು ಪೊಲೀಸ್ ಕೆಲಸಕ್ಕೆ ಸೇರಬೇಕಂತೇಳಿ. ಇವರ ಕಾಲು ಕಳೆದ ಕಾರಣ ಇವರಿಗೆ ಪೊಲೀಸ್ ಕೆಲಸಕ್ಕೆ ಆಗೋದಿಲ್ಲ, ಸೇರ್ಲಿಕ್ಕೆ ಆಗೋದಿಲ್ಲ. ಇವರಿಗೆ ಕೃತಕ ಕಾಲನ್ನು ಕೂತ್ಕೊಳ್ಳಿಸ್ತಾರೆ. ಅವರ ಚಿಕ್ಕಪ್ಪ ಇರ್ಬೋದು, ಎಷ್ಟೋ ಜನ ಅವರ ಸಂಬಂಧಿಕರು ಇವರಿಗೆ ತಮಾಷೆ ಮಾಡ್ತಾರೆ. ಆದರೆ ಇವರು ಏನು ಮಾಡ್ತಾರೆ ಅಂತೇಳಿ ಮನೆಯಿಂದ ಬಂದು ನೇರವಾಗಿ ಅವರು ಕೋಚ್ ಹತ್ರ ಹೋಗ್ತಾರೆ. ಕೋಚ್ ಹತ್ರ ಹೇಳ್ತಾರೆ, ನನಗೆ ನೋಡಿ ನನ್ನ ಕಾಲು ತುಂಡಾಗಿದೆ, ನನಗೆ ಹಿಮಾಲಯವನ್ನು ಹತ್ತಬೇಕು, ನನಗೆ ನೀವು ಗೈಡ್ ಮಾಡಬೇಕನ್ನುವಾಗ ಆ ಕೋಚ್ ಅವರನ್ನು ಅಪ್ಪಿ ಹಿಡ್ದು ಹೇಳ್ತಾರೆ, ನೀನು ಹಿಮಾಲಯ ಹತ್ತಿ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಅರುಣಿಮಾ ಸಿನ್ಹಾ 2-3 ವರ್ಷದ ಒಳಗಡೆ ಹಿಮಾಲಯವನ್ನು ಹತ್ತಿ, ಹಿಮಾಲಯದಲ್ಲಿ ಒಂದು ಎವರೆಸ್ಟ್ ಹತ್ತಿ, ಮೌಂಟ್ ಎವರೆಸ್ಟನ್ನು ಹತ್ತಿ ಅಲ್ಲಿ ನಮ್ಮ ಭಾರತದ ಧ್ವಜವನ್ನು ಸ್ಥಾಪನೆ ಮಾಡ್ತಾರೆ. ಆವಾಗ ಅವರು ಹೇಳೋದು ಒಂದೇ ಮಾತು, ನನಗೆ ಯಾರ ನೆನಪಾಗಲಿಲ್ಲ, ನನಗೆ ನೆನಪಾದದ್ದು ಯಾರಂತೇಳಿ ಭಗವಾನ್ ಶಿವ ಮತ್ತು ನನ್ನ ಗುರು ಸ್ವಾಮಿ ವಿವೇಕಾನಂದರ ನೆನಪಾಯಿತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಅರುಣಿಮಾ ಸಿನ್ಹಾ ಬಂದು ಆ ರೈಲ್ವೆ ಪಟ್ಟಿ ಹತ್ರ ಮೀಡಿಯಾದವರನ್ನು ಕರ್ಕೊಂಡು ಬಂದು, ನೋಡಿ ನಾನು ಈ ರೈಲ್ವೆ ಪಟ್ಟಿಯಲ್ಲಿ ನಾನು ಬಿದ್ದಿದ್ದೇನೆ, ಇದೇ ಪಟ್ಟಿಯಿಂದಾಗಿ ನನ್ನ ಕಾಲು ತುಂಡಾಗಿದೆ, ಇದೇ ಪಟ್ಟಿಯಿಂದಾಗಿ ನಾನು ಮೌಂಟ್ ಎವರೆಸ್ಟ್ ಏರುವಂತಾಯಿತು ಅಂತೇಳಿ ಅನ್ನೋಂಥ ಮಾತನ್ನು ಹೇಳ್ತೇನೆ. ನಾವು ಎಲ್ಲಿ ಬಿದ್ದಿದ್ದೇವೆ ನೋಡಿ ಅಲ್ಲಿ ಎದ್ದು ಕೂತ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಭಾರಿ ಪ್ರಾಮುಖ್ಯವಾದಂಥ ಇಂಥ ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ಮಕ್ಕಳಿಗೆ ತಿಳಿಸಿ, ಮಕ್ಕಳಿಗೆ ನೋಡಿ ಸತ್ಯಸಂಧತೆ ಹಾಗೂ ಸತ್ಯದ ದಾರಿಯಲ್ಲಿ ಹೋಗೋ ಕಲಿಸಿ. ಹ್ಯುಮ್ಯಾನಿಟಿ, ಮನುಷ್ಯತ್ವ ಮತ್ತು ಸತ್ಯ ಅದು ಭಾರಿ ಪ್ರಾಮುಖ್ಯವಾದಂಥದ್ದು. ಹ್ಯುಮ್ಯಾನಿಟಿ ಇಲ್ಲದಿದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ನೋಡಿ ಸರ್ ಸಿ.ವಿ. ರಾಮನ್ ಕತೆ ಒಂದು ಸರಿ ಹೇಳಿ ನಾನು ಮುಗಿಸ್ತೇನೆ, ಯಾಕಂದರೆ ಇನ್ನು ತುಂಬ ಜನರದ ಮಾತಾಡಲಿಕ್ಕಿದೆ, ಅಥವಾ ಕೆಲಸ ಇದೆ. ಸರ್ ಸಿ.ವಿ. ರಾಮನ್ ಹತ್ರ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಒಂದು ವಿಜ್ಞಾನಿ ಬೇಕಾಗ್ತದೆ ಅವರಿಗೆ. ಆವಾಗ ಸರ್ ಸಿ.ವಿ. ರಾಮನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮಗೊಂದು ವಿಜ್ಞಾನಿ ಬೇಕು, ಒಬ್ಬ ಅಸಿಸ್ಟೆಂಟ್ ಬೇಕಂತೇಳಿ. ಆವಾಗ ಚಂದ್ರಶೇಖರ್ ಅನ್ನುವಂಥ ಅವರು ವಿಜ್ಞಾನಿ ಬರ್ತಾರೆ. ಅವರು ಇಂಟರ್ವ್ಯೂವಲ್ಲಿ ಫೇಲ್ ಆಗ್ತಾರೆ. ಮಧ್ಯಾಹ್ನದ ಹೊತ್ತಿಗೆ, ಊಟದ ಹೊತ್ತಿಗೆ ಸರ್ ಸಿ.ವಿ. ರಾಮನ್ ಹೊರಗಡೆ ಬರುವಾಗ ನೋಡ್ತಾರೆ ಚಂದ್ರಶೇಖರ್ ಅಲ್ಲಿ ಕಾತು ಕೂತ್ಕೊಳ್ತಾ ಇದ್ದರು. ಅವರು ಕೇಳ್ತಾರೆ, ಸರ್ ಸಿ.ವಿ. ರಾಮನ್, ನೀನು ಫೇಲ್ ಆಗಿದ್ದಿ, ಇಂಟರ್ವ್ಯೂ ಪಾಸ್ ಆಗಲಿಲ್ಲ, ಮತ್ತು ಯಾಕೆ ನೀವು ಕಾತು ಕೂತ್ಕೊಳ್ತಿದ್ದಿ ಅಂತೇಳಿ ಹೇಳುವಾಗ ಸರ್ ಸಿ.ವಿ. ರಾಮನ್ ಹತ್ರ ಚಂದ್ರಶೇಖರ್ ಹೇಳ್ತಾರೆ, ನೋಡಿ ನಾನು ರಾಜಸ್ಥಾನ ಆ ಸೈಡಿಂದ ಬಂದದ್ದು, ನನಗೆ ನೀವು ಭತ್ತೆ ಕೊಟ್ಟಿದ್ದೀರಿ ಬರಲಿಕ್ಕೆ, ಟ್ರೈನಿದ್ದು ಫ್ಯಾರ್ ಕೊಟ್ಟಿದ್ದೀರಿ, ನನಗೆ ಹಣ ಕೊಟ್ಟಿದ್ದೀರಿ, ಅದರಲ್ಲಿ ನನಗೆ ಖರ್ಚಾಗುವಂಥದ್ದು 300 ರೂಪಾಯಿ ಮಾತ್ರ, 50 ರೂಪಾಯಿ ನೀವು ಜಾಸ್ತಿ ಕೊಟ್ಟಿದ್ದೀರಿ, ಅದನ್ನು ನಾನು ಹಿಂದಿರುಗಿಸಬೇಕು. ಅಕೌಂಟ್ ಸೆಕ್ಷನಲ್ಲಿ ಊಟಕ್ಕೆ ಹೋಗಿದ್ದಾರೆ, ಅವರು ಬಂದ ನಂತರ 50 ರೂಪಾಯಿ ಹಿಂತಿರುಗಿಸಿದ ನಂತರ ನಾನು ಹೋಗ್ತೇನೆ ಅಂತ ಹೇಳುವಾಗ ಸರ್ ಸಿ.ವಿ. ರಾಮನ್ ಹೇಳ್ತಾರೆ, ಯು ಆರ್ ಸಿಲೆಕ್ಟೆಡ್, ನೀನು ಬಾ ಅಂತೇಳಿ ಒಳಗೆ ಹೇಳ್ತಾರೆ. ಅವರೆಲ್ಲರೂ ಕೇಳ್ತಾರೆ, ಇಂಟರ್ವ್ಯೂ ಫೇಲ್ ಆಗಿದೆ, ಆದರೆ ಅವನು ಸಿಲೆಕ್ಟ್ ಆಗಿ ಬಂದು, ಇಂಟರ್ವ್ಯೂ ಫೇಲ್ ಆದರೂ ತೊಂದರೆ ಇಲ್ಲ, ಇವನ ಹತ್ರ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ಇದೆ, ಅದರಿಂದ ವಾಪಸ್ ಅಂತ ಮಾತನ್ನು ಹೇಳ್ತಾರೆ. ಅದರಿಂದ ಇದನ್ನು ಕಳಿಸಿ.
ನಾನು ಎಷ್ಟೋ ಕಡೆಯಲ್ಲಿ ಇದನ್ನು ಮಾತನ್ನು ಹೇಳ್ತೇನೆ ನೋಡಿ. ಮೊನ್ನೆ ಆದಂಥ ಒಂದು ಮೆಡ್ರಾಸಲ್ಲಿ ಆದಂಥ ಪದ್ಮ ಮುನ್ಸಿಪಾಲ್ಟಿ ವರ್ಕರ್ ಬೆಳಿಗ್ಗೆ ಎದ್ದು ಒಂದು 100 ರೂಪಾಯಿ ಸೀರೆ ಉಟ್ಕೊಂಡು ಹಿಡ್ಕೊಂಡು ಅವಳು ಮುನ್ಸಿಪಾಲ್ಟಿ ರೋಡ್ ಗುಡಿಸುವುದು. ಆ ಪದ್ಮ ರೋಡ್ ಗುಡಿಸುವಾಗ ಬೆಳಿಗ್ಗೆ ನೋಡ್ತಾಳೆ ಒಂದಷ್ಟೊಂದು ತೊಟ್ಟೆಯಲ್ಲಿ ಬಿದ್ದಿರ್ತದೆ. ಆ ತೊಟ್ಟೆಯನ್ನು ಓಪನ್ ಮಾಡ್ತಾರೆ, 44 ಪವನ್ ಬಂಗಾರ. ಇದನ್ನು ನೋಡಿ ಪದ್ಮ ಹೇಳ್ತಾಳೆ, ಇದು ಯಾರ ಕಷ್ಟದ ಹಣವೇ ಏನೋ, ಯಾರ್ದು ಮದುವೆದ್ದ ಏನೋ ಗೊತ್ತಿಲ್ಲ, ಆದ್ದರಿಂದ ಇದನ್ನು ಯಾರಿಗಾದರೂ ಮುಟ್ಟಿಸ್ಬೇಕಂತ ನೇರ ಕೊಂಡೋಗಿ ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾಳೆ. ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅವರತ್ತು ಇದನ್ನು ಮುಟ್ಟಿಸಿ ಅಂತ ಹೇಳುವಾಗ ರಮೇಶ್ ಅನ್ನೋವರಿಗೆ ಸೇರಿದಂಥ ಬಂಗಾರ ಅಂತೇಳಿ ಗೊತ್ತಾಗ್ತದೆ. ಅದನ್ನು ಅವರಿಗೆ ಮುಟ್ಟಿಸ್ತಾರೆ. ಇದನ್ನು ನೋಡಿದಂತಹ ಮೆಡ್ರಾಸ್ ಗೌರ್ಮೆಂಟ್ ಪದ್ಮಳಿಗೆ 1 ಲಕ್ಷ ರೂಪಾಯಿ ಪ್ರೈಸ್ ಕೊಡ್ತಾರೆ. 44 ಪವನ್ ಬಂಗಾರ ಎಲ್ಲಿ, 1 ಲಕ್ಷ ಪ್ರೈಸ್ ಎಲ್ಲಿ? ಆದರೆ ಪದ್ಮ ಹೇಳ್ತಾರೆ ಏನಂತೇಳಿ, ನನಗೆ 44 ಪವನ್ ಬಂಗಾರ ಯಾರದೋ ಸಂಪಾದನೆಯ ನನಗೆ ಬಂಗಾರ ಬೇಡ, ನನಗೆ ಪ್ರಾಮಾಣಿಕ ಸಂಪಾದನೆಯ 1 ಲಕ್ಷ ಸಾಕು ಎನ್ನುವಂಥ ಮುನ್ಸಿಪಾಲ್ಟಿ ವರ್ಕರ್ ಪದ್ಮ. ಇದನ್ನು ನೋಡಿದಂತಹ ಗೌರ್ಮೆಂಟ್ ಅಂಚೆ ಇಲಾಖೆ ಪದ್ಮಳ ಹೆಸರಲ್ಲಿ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತದೆ. ಇದನ್ನು ನೋಡಿದಂತಹ ರಜನಿಕಾಂತ್ ಪದ್ಮಳಿಗೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡ್ತಾರೆ. ನಾವು ನೋಡಿ, ಮಕ್ಕಳನ್ನು ಕೇವಲ ಮಾರ್ಕ್ಗಾಗಿ ಮಾತ್ರ ಅಲ್ಲ, ಸ್ವಲ್ಪ ಮಾನವೀಯತೆ ಮತ್ತೊಂದು ಸತ್ಯಸಂಧತೆಯಲ್ಲಿ ಹೋಗುವಂಥ ದಾರಿಯಲ್ಲಿ ಮಾಡಿ ಅಂತೇಳಿ ಎಲ್ಲರಿಗೆ ಒಳ್ಳೆಯದಾಗಲಿ. ನಾನು ಎಲ್ಲರಿಗೆ ಒಂದು ಮಂತ್ರೋಪದೇಶವನ್ನು ಕೊಡ್ತೀನಿ. ನನ್ನನ್ನು ನನ್ನ ಅತ್ಯಂತ ಆತ್ಮೀಯರು ನನಗೆ ತುಂಬ ಖುಷಿ ಆಗ್ತದೆ. ಪಾಪ ಮಕ್ಕಳಿಗೆಲ್ಲ ನಗಿಸಿ ಕುಣಿಸಿ ಮಾಡುವಂಥ ವಂದನಕ್ಕ ಇದ್ದಾರೆ. ವೇದಿಕೆಯಲ್ಲಿ ಅವಿನಾಶ್ ಇದ್ದಾರೆ, ನನಗೆ ತುಂಬ ಬೇಕಾದವರು. ಅವಿನಾಶ್ ನೋಡಿ ಎಷ್ಟು ಮಕ್ಕಳಿಗೆ ಅಮ್ಮನ ನೆರವಿನ ಮೂಲಕ ನನ್ನ ಕೈಯಿಂದ ಕೊಟ್ಟಿದ್ದಾರೆ. ನಾನು ಅತ್ಯಂತ ಆತ್ಮೀಯ ಪದ್ಮಪ್ರಸಾದ್ ಇದ್ದಾರೆ, ಚಿತ್ತಣ್ಣ ಇದ್ದಾರೆ, ಎಲ್ಲರೂ ನೀವೆಲ್ಲ ಇದ್ದೀರಿ. ನಾನು ಇಷ್ಟೇ ಹೇಳ್ತೇನೆ, ಇದನ್ನೆಲ್ಲ ಲೈವ್ ಮಾಡುವಂತಹ ನನ್ನ ಆತ್ಮೀಯ ನಮ್ಮದು ಕಾರ್ಲ ಅದು ನಮ್ಮ ಕಾರ್ಲ ಚಾನಲ್ ಇದೆ, ಅವರು ಮಂಜು ಇದ್ದಾರೆ, ನನಗೆ ಯಾವತ್ತು ವಿಡಿಯೋ ಎಲ್ಲ ಕಳಿಸೋ ಮಂಜು ಮತ್ತು ಅವಿ ರೆಂಜಲದವರಿದ್ದಾರೆ. ಇವರಿಗೂ ಒಳ್ಳೆಯದಾಗಲಿ, ನೀವೆಲ್ಲ ಸಪೋರ್ಟ್ ಮಾಡಿ. ನಾನು ಈ ಸ್ಕೂಲಿಗೆ JCS ಸ್ಕೂಲ್ ಇನ್ನಷ್ಟು ಒಳ್ಳೆಯದಾಗಲಿ. ನಾನು JC ಸ್ಕೂಲ್ ಹತ್ರ ವಿನಂತಿ ಮಾಡೋದು ಏನಂತೇಳಿದರೆ, ನಮ್ಮ ಒಂದು ಸನಾತನ ಸಂಸ್ಕೃತಿ, ನಮ್ಮ ಋಷಿ ಪರಂಪರೆ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು. ಯಾಕಂತೇಳಿದರೆ ನಮ್ಮ ಶಿಕ್ಷಣ ಪದ್ಧತಿ ಹಾಳಾಗ್ತಾ ಇದೆ. ಇವತ್ತು ನೋಡಿ, ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು, ಅದು ಹಾಳಾದ ನಂತರ ಒಂದು ಸ್ವಲ್ಪ ಆದರೂ ನಮ್ಮ ಶಾಲೆಯನ್ನು ಎತ್ತಿ ಉಳಿದಂಥದ್ದು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಉಳಿಸಿದ್ದು ಕನ್ನಡ ಶಾಲೆಗಳು. ಅದರಲ್ಲಿ ಸ್ವಲ್ಪ ಆದರೆ ಇವತ್ತು ಈ JC ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿಯೂ ಇಂಥ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಯೋಜನೆಯನ್ನು ನೀವು ಹಾಕಿದ್ದೀರಿ. ಇದಕ್ಕೆ ಭಗವತಿ ಮೂಕಾಂಬಿಕೆ ಇನ್ನಷ್ಟು ಒಳ್ಳೆಯದು ಮಾಡಲಿ. ನಾನು ಯಾವತ್ತು ನಿಮ್ಮ ಜೊತೆ ಇದ್ದೇನೆ, ಕರೆಯುವಾಗ ನಾನು ಬರ್ತೇನೆ ಅಂತೇಳಿ ಎಲ್ಲರಿಗೆ ನೋಡಿ, ನಾವು ಒಂದು ಡಿವೈನ್ ಕನೆಕ್ಟ್ ಆಗಬೇಕು, ದೇವರಿಗೆ ಕನೆಕ್ಟ್ ಆಗಬೇಕು. ದೇವರಿಗೆ ನೋಡಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಅವರ್ ಏಮ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಅನ್ನೋ ಮಾತು ಹೇಳ್ತಾರೆ. ನಾವು ಡಿವೈನ್ ಕನೆಕ್ಟ್ ಆಗಬೇಕು, ನಮ್ಮ ಒಳಗೆ ಒಂದು ಚೇತನೆ. ಅದು ಹೇಗೆ ಕನೆಕ್ಟ್ ಆಗುವುದು ಅಂತೇಳಿದರೆ ರಾಮನಾಮದ ಮೂಲಕ, ಕೃಷ್ಣನಾಮದ ಮೂಲಕ ಅಂತೇಳಿ ಮಾತನ್ನು ಹೇಳ್ತಾರೆ. ಆದ್ದರಿಂದ ಎಲ್ರಿಗೂ ರಾಮನಾಮ ಕೃಷ್ಣನಾಮ ಉಪದೇಶ ಮಾಡ್ತೇನೆ. ನಿಮಗೆ ಕಷ್ಟ ಬಂದಾಗ, ನಿಮಗೆ ದುಃಖ ಬಂದಾಗ, ಅಥವಾ ನಮಗೆ ಸೂಸೈಡ್ ಮಾಡಬೇಕು, ಜೀವನದಲ್ಲಿ ಯಾರೂ ಇಲ್ಲ ಅಂತ ಹೇಳುವಾಗ ನಿಮಗೆ ರಾಮನಾಮ ಮತ್ತು ಕೃಷ್ಣನಾಮ ನಿಮಗೆ ದಾರಿ ತೋರಿಸ್ತದೆ. ಎಲ್ರಿಗೆ ರಾಮನಾಮ ನಾನು ಉಪದೇಶ ಮಾಡ್ತೇನೆ. ನೀವು ಮೊದಲು ನಾನು ಹೇಳ್ತೇನೆ, ಆನಂತರ ನೀವು ಹೇಳಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ರಾಮ ರಾಮ ರಾಮ, ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ. ಯಾವತ್ತಿದ್ರೂ ದೇವರ ಸ್ಮರಣೆಯನ್ನು ಬಿಡಬೇಡಿ. ನೋಡಿ, ವಾದಿರಾಜರು ಒಂದು ಮಾತು ಹೇಳ್ತಾರೆ, ಈ ದೇವರನ್ನು
ನಂಬಿದ ನಂತರ ನಿಮ್ಗೆ ಏನು ಪ್ರಯೋಜನ ಮರ? 120 ವರ್ಷ ಬದುಕಿದ್ದೀರಿ ನೀವು, ನಾಳೆ ಎಲ್ಲಿಯಾದರೂ ದೇವರಿಲ್ಲ ಅಂತೇಳಿದರೆ ಏನು ಮಾಡ್ತೀರಿ ಅಂತ ನೀವು ಫೇಲ್ ಆಗ್ತೀರಲ್ಲ. ಆವಾಗ ವಾದಿರಾಜರು ಹೇಳ್ತಾರೆ, ನಾನು ಯಾರಿಗೂ ಉಪದ್ರ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಮಾಡಲಿಲ್ಲ, ಒಂದು ಒಳ್ಳೆಯ ಜೀವನ ಮಾಡಿದ್ದೇನೆ ನಾನು. ದೇವರಿದ್ದರೂ ದೇವರಿಲ್ಲದಿದ್ದರೂ ನನಗೆ ಒಂದು ಶಾಂತ ಒಳ್ಳೆಯ ಜೀವನ ಮಾಡಿದ್ದೇನೆ, ಅದು ಸಾಕಂತ ಹೇಳ್ತಾರೆ. ಆದ್ದರಿಂದ ದೇವರ ಒಂದು ನಂಬಿದ್ರಿಂದ, ಆಧ್ಯಾತ್ಮ ದಾರಿಯಲ್ಲಿ ಹೋದ್ರಿಂದ ಸೈಡ್ ಇಫೆಕ್ಟ್ ಯಾವುದರಲ್ಲಿಲ್ಲ. ಬೇಕಾದಲ್ಲಿ ಸೈಡ್ ಇಫೆಕ್ಟ್ ಇರ್ತದೆ. ನಾವು ನೋಡಿ, ಒಂದು ಮಾತ್ರೆ ತೆಕ್ಕೊಂಡ್ರೆ ಸೈಡ್ ಇಫೆಕ್ಟ್ ಇರ್ತದೆ. ಮೊನ್ನೆ ಒಬ್ಬರು PV ಭಂಡಾರಿಯವರೊಂದು ಮಾತು ಹೇಳಿದರು. ಏನಂತ ಹೇಳಿದರೆ, ಅವರ ಹತ್ರ ಬಂದು ಒಬ್ಬ ಹೇಳ್ತಾನಂತೆ, ಈ ಮೆಡಿಸಿನಿಂದ ಸೈಡ್ ಇಫೆಕ್ಟ್ ಇದೆಯಾ ಅಂತೇಳಿ ಕೇಳ್ತಾನೆ ಅವ. ಆದರೆ ಒಂದು ಸರಾಯಿಯಿಂದ ಸೈಡ್ ಇಫೆಕ್ಟ್ ಇದೆಯಾ ಅಂತೇಳಿ ಕೇಳುವುದಿಲ್ಲ. ನಾವು ಬೇಡದನ್ನು ಬಿಟ್ಟು ಸೈಡ್ ಇಫೆಕ್ಟ್ ಇದೆ ಅಂತೇಳಿ ಕೇಳುವುದಿಲ್ಲ ಅನ್ನೋ ಮಾತನ್ನು PV ಭಂಡಾರಿ ಅಂದರೆ. ಆದ್ದರಿಂದ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ, ನಗ್ನಗ್ತಾ ಇರಿ. ಕಡೆಯ ಒಂದು ಮಾತು, ಮಕ್ಕಳಲ್ಲಿ ಮತ್ತು ತಾಯಿಯಂದಿರಲ್ಲಿ ನಾವು ಎಷ್ಟೇ ಕಷ್ಟ ಬಂದರೂ, ಏನೇ ಪರಿಸ್ಥಿತಿ ವಿಕೋಪಕ್ಕೆ ಹೋದರೂ ನಾವು ಸುಸೈಡ್ ಮಾಡೋದಿಲ್ಲ, ನಾವು ಸಾಯುವುದಿಲ್ಲ. ನಾವು ದೇವರು ಕೊಟ್ಟ ಜೀವನದ ಕಡೆಯ ಉಸಿರಿನವರೆಗೆಯೂ ನಾವು ಬದುಕಿ ಬಾಳ್ತೇವೆ ಒಳ್ಳೆಯ ರೀತಿಯಲ್ಲಿ ಅನ್ನೋಂಥ ಮಾತನ್ನಲ್ಲಿ ಯಾರಿಗೂ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ಆಧ್ಯಾತ್ಮ ಅಂದರೆ ಬರೀ ಗಡ್ಡ ಬಿಡುವುದು ಅಥವಾ ಜುಟ್ಟು ಬಿಡುವುದು ಅಥವಾ ರುದ್ರಾಕ್ಷಿ ಹಾಕೋದು, ತುಳಸಿ ಮಾಲೆ ಹಾಕೋದು ಅಲ್ಲ. ಆಧ್ಯಾತ್ಮ ಅಂತೇಳಿದರೆ ನಾವು ನಮ್ಮಷ್ಟಕ್ಕೆ ಇದು ಯಾರಿಗೂ ಉಪದ್ರ ಕೊಡದೆ ನಗ್ನಗ್ತಾ ಬಾಳುವಂಥದ್ದು ಆಧ್ಯಾತ್ಮ. ಹಸಿವಾದಾಗ ಊಟ ಮಾಡಿ, ಎಷ್ಟು ನಿದ್ದೆ ಬಂದರೆ ಮಲಗಿ, ಯಾರಿಗೂ ಉಪದ್ರ ಕೊಡಬೇಡಿ. ಒಳ್ಳೆಯ ಒಂದು ಡಿವೈನ್, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಈ ಶಾಲೆ ಮುಂದಿನ ದಿನಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಒಳ್ಳೆಯ ಹೆಸರು ಬರಲಿ ಅಂತೇಳಿ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು.